ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಶಾಸಕರ ಲಾಭಿ ದೆಹಲಿಯಲ್ಲೇ ಬೀಡು ಬಿಟ್ಟಂತಹ ಕಾಂಗ್ರೆಸ್ನ ಕೆಲ ಶಾಸಕರು ಎಲ್ಲರಿಗೂ ಸಚಿವರಾಗುವಂತಹ ಆಸೆ ಅಂತ ಹೇಳ್ತಾ ಇರುವಂತಹ ಸಂತೋಷ್ ಲಾಡ್. ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಶಾಸಕರ ಲಾಭಿ ದೆಹಲಿಯಲ್ಲೇ ಬೀಡು ಬಿಟ್ಟಂತಹ ಕಾಂಗ್ರೆಸ್ನ ಕೆಲ ಶಾಸಕರು ಎಲ್ಲರಿಗೂ ಕೂಡ ಸಚಿವರಾಗುವಂತಹ ಆಸೆ ಎಂದಿರುವಂತಹ ಸಂತೋಷ್ ಲಾಡ್ ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ ಅಂತ ಹೇಳಿ GS ಪಾಟೀಲ್ ಹೇಳಿದ್ದಾರೆ. ಎಲ್ರಿಗೂ ಕೂಡ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ ಕೋನ್ ರೆಡ್ಡಿ ಹೇಳಿದ್ರು. ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ವರಿಷ್ಠರ ಮೇಲೆ ಒತ್ತಾಯ. ಎಷ್ಟು ಕತೆ ಏನು ಅಂತಂದ್ರೆ ಕ್ಯಾಬಿನೆಟ್ಗೆ ಸೇರಿಸ್ಕೋಬೇಕು. DK ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಹೋಗ್ಲಿಕ್ಕೆ ಸಾಕಷ್ಟು ಜನರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹೊಸಬರಿಗೆ ಅವಕಾಶ ಅಂದಿದ್ದಕ್ಕೆ ಸ್ವಲ್ಪ ಹಳೆಬರಿಗೆ ಎಲ್ಲೋ ಒಂದು ಸ್ವಲ್ಪ ಮನಸ್ಸು ಕಲಕದ ಹಾಗೆ ಕಾಣಿಸ್ತಾ ಇದೆ. ಇನ್ನು ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ನ ನಾಯಕರು ಲಾಭಿಯನ್ನು ಶುರು ಮಾಡಿದ್ದಾರೆ. ಈಗ ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ಅವರು ವಾಸ್ತವ್ಯವನ್ನು ಇರುವಂತಹ ಕೆಲಸ ಆಗಿದೆ, ಹೂಡಿರುವಂತಹ ಕೆಲಸವನ್ನು ಆಗಿದೆ. ಆದರೆ ಇಲ್ಲಿ ಸಂತೋಷ್ ಲಾಡ್ ಅವರು ಹೇಳ್ತಾರೆ ಎಲ್ರಿಗೂ ಕೂಡ ಸಚಿವರಾಗುವಂಥ ಆಸೆ ಇದ್ದೇ ಇರುತ್ತೆ ಅಂತ ಹೇಳಿ. ಏನು ಕತೆ ಏನು, ಯಾರ್ಯಾರು ಮಾತನಾಡಿದ್ದಾರೆ ಕೇಳಿಸ್ಕೊಂಡು ಬನ್ನಿ. Both CM and President CM, they will go to Delhi and they will meet the High Command and they will take a final decision about this. So what is the today meeting is all leaders? Well, obviously there is a procedure which you are aware. This is the same routine practice which we do. So both the leaders will be called, even KPC President will be called and Kharge Sahab will be there. So they are heading this meeting. Along with that, Surjewala Sahab and Venugopal Sahab and obviously all the lastly the High Command will take a decision on this. ಸರ್ ಎಲ್ಲ ಈಗ ಡೆಲ್ಲಿಗೆ ಹೊರಟಿದ್ದಾರೆ. ಎಲ್ಲರೂ ಸಚಿವಾಕಾಂಕ್ಷಿಗಳೆಲ್ಲ ಹೋಗಿ ಆಲ್ರೆಡಿ ಮೊದಲೇ ಸೇರಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಏನು ಈಗ ಲಾಬಿ ನಡೀತಿದೆ ಸರ್? ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ ಪಾರ್ಟಿ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಥಮ ಬಾರಿ ಸಂಸದರ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ರಾಜ್ಯದ ನೀರಾವರಿ ಯೋಜನೆಗಳು, ಅದು ಕೃಷ್ಣ ಆಗಿರ್ಬೋದು, ಮಹದಾಯಿ ಕಸಾಬಂಡೂರಿ ಆಗಿರ್ಬೋದು, ಮೇಕೆದಾಟ ಆಗಿರ್ಬೋದು, ಎತ್ತಿನಹೊಳೆ ಆಗಿರ್ಬೋದು, ಭದ್ರಾ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಇಂಥ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಮುಂದೆ ಏನು ಮಾಡಬೇಕು, ರಾಷ್ಟ್ರೀಯ ಯೋಜನೆ ಹೆಂಗೆ ಮಾಡಬೇಕು ಅನ್ನುವಂಥ ದಿಶೆಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ಕರೆದಾರೆ. ನಾನು ವಿಶೇಷವಾಗಿ ನಮ್ಮೆಲ್ಲ ಸಂಸದರಿಗೆ ಮನವಿ ಮಾಡ್ತಕ್ಕಂಥದ್ದು, ರಾಜ್ಯದ ಹಿತದೃಷ್ಟಿಯಿಂದ ಬೇರೆ ಬೇರೆ ರಾಜ್ಯಗಳು ಹೆಂಗೆ ಮಾಡ್ತಾವೆ. ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮಾನ್ಯ ಹೊಸಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. 3 ರಾಜ್ಯದ ಮುಖ್ಯಮಂತ್ರಿಗಳು, ಅದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಾಹೇಬರು, ಅದೇ ರೀತಿಯಾಗಿ ತೆಲಂಗಾಣ ಮುಖ್ಯಮಂತ್ರಿಗಳಂತ ರೇವಂತ್ ರೆಡ್ಡಿ ಅವರು ಮತ್ತು 3 ಮಂದಿ ಕೂಡಿ ಒಂದು ದೊಡ್ಡ ನಿರ್ಣಯವನ್ನ ಮಾಡಿದ್ರು. ಎಲ್ಲ ನದಿಗಳನ್ನ ಜೋಡಣೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಪೂರಕವಾಗಿ ಅದ್ರ ಕೂಡ ನಮ್ಮ ರಾಷ್ಟ್ರೀಯ ಯೋಜನೆ ಅಂತ ತಿಳ್ಕೊಂಡು ಹೇಳಿ ಕೇಂದ್ರ ಸರ್ಕಾರ ಅವಾಗ ಸನ್ಮಾನ್ಯ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಅವ್ರ ಜೊತೆನೆ ಸಂಪೂರ್ಣ ನಮ್ಮ ಸಂಪುಟ ರಚನೆ ಆಗಬೇಕು ಅನ್ನೋ ವಿಚಾರವನ್ನು, ಯಾಕಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಇಲಾಖೆಯಲ್ಲಿ ಜವಾಬ್ದಾರಿತ ಸಚಿವರಿದ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇತ್ತು ಅನ್ನೋ ವಿಚಾರದಲ್ಲಿ ಆದಷ್ಟು ಬೇಗ ಸಂಪುಟ ರಚನೆ ಅದು ಒಳ್ಳೆಯದು ನಮ್ಮ ಭಾವನೆ. ನಾನು ಕೂಡ ಗದಗ ಜಿಲ್ಲೆ ಒಬ್ಬ ಹಿರಿಯ ಶಾಸಕನಾಗಿ 4 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇನೆ, 8 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ 1979 ಮತ್ತು ಪಕ್ಷದ ವಿವಿಧ ಕ್ಷೇತ್ರದಲ್ಲಿ ಪ್ರಧಾನ ಕಾರ್ಯದರ್ಶಿಗೆ KPCC ಪ್ರಧಾನ ಕಾರ್ಯದರ್ಶಿಗಳಾಗಿ ಹಲವಾರು ಜಿಲ್ಲಾ ಉಸ್ತುವಾರಿಗಳನ್ನು ಹೊತ್ತಂತವರು ಮತ್ತು ಈಗ ಸದ್ಯ ನಾನು ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ